ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಬಂಡರಗಲ್ಲ ಗ್ರಾಮದಲ್ಲಿ ವಾಟರ್ ಟ್ಯಾಂಕ್ ಸಂಪೂರ್ಣ ಶಿಥಿಲಗೊಂಡಿದ್ದು ಯಾವಾಗ ಬೇಕಾದರೂ ಈ ವಾಟರ್ ಟ್ಯಾಂಕ್ ಬೀಳುವಂತ ಸಾಧ್ಯತೆ ಇದೆ. 30 ವರ್ಷಗಳ ಹಳೆಯ ವಾಟರ್ ಟ್ಯಾಂಕ್ ಇದಾಗಿದೆ ಅಂತ ಸ್ಥಳೀಯರು ಹೇಳ್ತಾ ಇದ್ದು ವಾಟರ್ ಟ್ಯಾಂಕ್ ನೆಲಸಮ ಮಾಡೋಕೆ ಮನವಿಯನ್ನ ಸಲ್ಲಿಸಿದ್ರು. ಇನ್ನು ಗ್ರಾಮೀಣ ಭಾಗಕ್ಕೆ ಕುಡಿಯುವ ನೀರು ಸರಬರಾಜು ಇಲಾಖೆಯ ಅಧಿಕಾರಿಗಳು ಈ ಕಡೆ ತಲೆನೂ ಹಾಕ್ತಾ ಇಲ್ಲ, ನಿರ್ಲಕ್ಷ್ಯ ತೋರ್ತಿದ್ದಾರೆ ಅನ್ನುವಂಥ ಒಂದು ಆರೋಪ ಕೂಡ ಕೇಳಿ ಬಂದಿದೆ. ಸುಮಾರು 35 ವರ್ಷ ಆಯ್ತು ಟ್ಯಾಂಕನ್ನು ಕಟ್ಟಿಸಿ. ಈಗ ನಾವು 16 ವರ್ಷದಿಂದ ಕೂಡ ಶಿಥಿಲಗೊಂಡಿದೆ. ಶಿಥಿಲಗೊಂಡಂಥದ್ದು ಸಂದರ್ಭದಲ್ಲಿ ನೀರು ತುಂಬ ಕಲುಷಿತ ಆಗಿತ್ತು. ಯಾಕೆ ಕಲುಷಿತ ಆಗೈತೆ ಅಂತ ನೋಡಲಾಗಿ ಟ್ಯಾಂಕಲ್ಲಿ ಪಕ್ಷಿಗಳು ನೀರು ಕುಡಿಲಿಕ್ಕೆ ಹೋಗಿ ಸತ್ತು ಬಿದ್ದಿದ್ವು. ನಾವು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಿದ್ದಾಗ ನಾವು ನಮ್ಮ PDOಗಳು ನಮ್ಮ ಸದಸ್ಯರು ಕೂಡ ಕ್ಲೀನ್ ಮಾಡಿದ್ವಿ. 2-3 ಸಾರಿ ಆಳುಗಳನ್ನು ಹಚ್ಚಿ ಕ್ಲೀನ್ ಮಾಡಿಸಿದ್ವಿ. ತದಾದ ನಂತರದಲ್ಲಿ ಮೇಲ್ಗಡೆ ಹತ್ತಲಿಕ್ಕೆ ತುಂಬ ತೊಂದರೆ ಆಗ್ತಿತ್ತು, ಕುಸಿದು ಕೂಡ ಬಿದ್ದುವವು. ಸೊ ಅದಾದ ನಂತರ ವಾಟರ್ ಮ್ಯಾನ್ ಕೂಡ ಕ್ಲೀನ್ ಮಾಡ್ಲಿಕ್ಕೆ ಹೋದಾಗ ಕುಸಿದು ಬಿದ್ದ, ಮೇಲ್ಗಡೆ ಹೊಡಿತು. ಇದಕ್ಕೆ ಸಂಬಂಧಪಟ್ಟಂಗೆ ಶೀಘ್ರವಾಗಿ ಅದನ್ನು ಡೆಮೊಲಿಷನ್ ಮಾಡಿಸಿ ಬೇರೆ ಒಂದು ಕಟ್ಟಿಕೊಡಿ ನಮಗಂತ ತಿಳ್ಕೊಂಡು ನಮ್ಮ ಗ್ರಾಮ ಪಂಚಾಯತಿಯಿಂದ ಮತ್ತು ತಾಲೂಕ್ ಪಂಚಾಯತಿವರೆಗೂ ಕೂಡ ನಾವು ಹೇಳಿದ್ವಿ, ಮನವಿ ಕೂಡ ಕೊಟ್ಟಿದ್ವಿ. ಬಟ್ ಸ್ವತಃ ಇಲ್ಲಿ ಖುದ್ದಾಗಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.